ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ತೋರಿಸಿ. ಯಾರಿಗೆ ಸರ್ ಮೊಬೈಲ್ ತಗೋತಾರದು? ನಮ್ಮ ಹುಡುಗಿಗೆ. ದೇವ್ರೆ ಇದೇನದು ಅನ್ಸೋಕೆ ಅನ್ಸ್ಬೇಡಪ್ಪ. ನೋಡಿ ಸರ್, ಪರ್ಫೆಕ್ಟ್. ಇದು ಪ್ಯಾಕ್ ಮಾಡಿ. ಆರಾಮಾಗಪ್ಪ. ಸರ್ ಹುಡುಗಿಗೆ ಕೊಡ್ಸಿದಂತ ಕೇರಿಂಗಾ? ಹಾಗೇನಿಲ್ಲ, ಥ್ಯಾಂಕ್ ಯು. ಏನು ಕರ್ಸಿರ್ಬೋದು ಇವರು. ಮತ್ತೆ ಸುತ್ತಿ ಬಳಸಿ ಕರ್ಣ ಸರಿಂದ ದೂರ ಇರೋಕ್ ಹೇಳ್ತಾರ. ಹಾಗೇನಾದ್ರೂ ಹೇಳಿದ್ರೆ ಈ ಸಲ ಇಡೀ ಕಾಲೇಜ್ ಕೇಳ್ಸೋ ಹಾಗೆ ಜಗಳ ಮಾಡ್ಬಿಡ್ತೀನಿ. ಅದೇನಾಗುತ್ತೋ ಆಗ್ಲಿ. ಯಾವುದೇ ವಿಷಯ ಮಾತಾಡಬೇಕಾದ್ರೂ ಬಾಯಿ ಸಿಹಿ ಮಾಡ್ಕೋಬೇಕು ಅಂತ. ಮೊದಲೇ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಕಹಿ ಮಾತುಗಳೇ ತುಂಬಿಕೊಂಡು ಅದನ್ನು ಮರೆಸಿ ಸಿಹಿ ಮಾತಾಡೋಣ ಅಂತ. ತಗೊಂಬ. ಚಾಕ್ಲೇಟಾ? ಉಪ್ಪಿನಕಾಯಿ ಹಾಕ್ತಾರೆ ಅಂದ್ರೆ ಚಾಕ್ಲೇಟ್ ಕೊಡ್ತಿದಾರಲ್ಲ. ಓಹೋ, ಮೋಸ್ಟ್ಲಿ ಬಲಿ ಕೊಡಕ್ಕಿಂತ ಮುಂಚೆ ಕುರಿಗೆ ಹಾರ ಹಾಕ್ತಾರಲ್ಲ, ಅದಿದೆ ಅನ್ಸುತ್ತೆ. ಸರ್, ನೀವ್ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಏನಾಗ್ಬೇಕು? ಬೆಂಕಿ ಸುಡೋದನ್ನು ಬಿಟ್ಟಿದೆ ಅಂದಾಗ ಯಾರೂ ನಂಬೋದೇ ಇಲ್ಲ. ಆದರೆ ಅದೇ ದೀಪದ ಬೆಳಕಾದಾಗ ಎಲ್ಲಾನು ಒಳ್ಳೇದೇ ಆಗುತ್ತೆ. ಆದರೆ ನನಗೆ ಅಷ್ಟೊಂದು ಒಳ್ಳೆ ಸ್ಥಾನ ಬೇಕಾಗಿಲ್ಲ. ಮಾಡಿದ ತಪ್ಪನ್ನು ತಿದ್ಕೊಳ್ಳೋಣ ಅಂತ. ಏನ್ ತಪ್ಪು? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ಮೊದಲು ನಾನೇನು ಕ್ಷಮೆ ಕೇಳಬೇಕು. ಅವತ್ತು ವಿನಾಕಾರಣ ನಿನ್ನನ್ನು ದ್ವೇಷಿಸ್ಬಿಟ್ಟೆ, ಅದು ತಪ್ಪು. ಕ್ಷಮಿಸ್ತೀಯ ಅಲ್ವಾ? ಏನೋ ನಿಮ್ಮಪ್ಪ ಏನೋ ಮಾಡ್ತಾರೆ ಅನ್ಕೊಂಡ್ರೆ ಸಾರಿ ಕೇಳ್ತವ್ರೆ. ಕ್ಷಮೆನಾ? ಇವ್ರಿಗೆ ಬಂದು ಏನೋ ದೊಡ್ಡದಾಗಿ ಮಾಡ್ತಾರೆ ಅನ್ಕೊಂಡ್ರೆ ಇವಳ ಎದುರು ತಲೆ ಬಗ್ಗಿಸ್ತಾ ಇದಾರಲ್ಲ. ಸರ್ ಪ್ಲೀಸ್, ನೀವ್ ಕ್ಷಮೆ ಕೇಳೋದೆಲ್ಲ ಬೇಡ. ನನ್ಗೆ ನಿಮ್ ಮೇಲೆ ಯಾವ್ದೇ ರೀತಿ ಸಿಟ್ಟಿಲ್ಲ. ನೀವು ಬದ್ಲಾಗಿದ್ದೀರ ಅಂದ್ರೆ ಅದು ಒಳ್ಳೆ ಬದಲಾವಣೆನೇ ಅಲ್ವಾ? ನಿನಗೆ ನನ್ನ ಮೇಲೆ ಕೋಪ ಇಲ್ಲ ಅಂದ್ಯಲ್ಲ, ಅಷ್ಟೇ ಸಾಕು. ಒಂದು ವೇಳೆ ನೀನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಮುಂದೆ ಹೇಗಪ್ಪ ಅಂತ ಅನ್ಕೋತಾ ಇದ್ದೆ. ಎಷ್ಟೇ ಆದರೂ ಕರ್ಣ ಇಷ್ಟಪಟ್ಟಿರುವ ಹುಡುಗಿ ಅಲ್ವಾ ನೀನು? ಇಡೀ ಹೊಸ ಮೊಬೈಲ್ ನೋಡಿ ಖುಷಿ ಪಡ್ಬೋದಲ್ವಾ? ಅಥವಾ ಅವರೇ ಬೇರೆ ಯಾವುದೋ ತಗೋಬೇಕು ಅಂತ ಅನ್ಕೊಂಡು ನಾನು ಯಾವುದೋ ಬೇರೆದು ಕೊಟ್ಟಂಗಾಗುತ್ತಾ? ಅಲ್ಲ, ಯಾವುದೇ ಕೊಟ್ಟರು ಅದು ಹಳದ ಫೋನಿನ ಜಾಗಕ್ಕೆ ಬರುತ್ತೆ. ಗಿಫ್ಟ್ ಅಂತ ಆಗಲ್ವಲ್ಲ. ಗಿಫ್ಟ್ ಅಂದರೆ ಸ್ಪೆಷಲ್ ಆಗಿರಬೇಕು. ಆ ಥರದ್ದು ಏನು ಕೊಡಲಿ ಅವ್ರಿಗೆ? ಕರುನಾಡ